ಕನ್ನಡ ಪ್ರಶ್ನೆ ಪತ್ರಿಕೆ 2 2017 ಪ್ರಶ್ನೆ ಪತ್ರಿಕೆ ಅದು. ಸೆಕ್ಷನ್ ಎ. ಪ್ರಶ್ನೆ 1. ಈ ಕೆಳಗಿನ ಪದ್ಯಗಳ ಸಂದರ್ಭವನ್ನು ಸೂಚಿಸಿ ಅವುಗಳ ಭಾವ ಮತ್ತು ಸ್ವಾರಸ್ಯವನ್ನು ಕುರಿತು ಬರೆಯಿರಿ. ಪ್ರತಿಯೊಂದು 150 ಪದಗಳ ಮಿತಿಯಲ್ಲಿರಲಿ. ಪ್ರತಿಯೊಂದಕ್ಕೂ 10 ಅಂಕ. ಮೊದಲನೇ ಪದ್ಯ. ಸಕಲಾರಾತ್ರಿ ನರೇಂದ್ರ ಮೌಳಿಗಳುರುಳ್ದ ದೀಪ್ತರತ್ನಾಂಶು ಮಾಳಿಕೆಯಿಂದ ರಣರಂಗಮಂ ಬೆಳಗ್ಗೆ ಕಾಳ್ಗಿರ್ಚೆಂದು ಭೂತಾಂಗನಾ ನಿಕರಂ ಶೋಣಿತವಾರ್ಯಂ ಕುಡಿದ ಗುರ್ವಪ್ಪೆನ್ನಗಂ ಸೂಸೆ ನೋಡ ಕವಿಲ್ತಿರ್ದುದು ಕೂಡೆ ಸಂಜೆ ಗವಿದಂತ ದ್ರೋಣನಿಂ ಕೊಳ್ಗುಳಂ. ಎರಡನೇ ಪದ್ಯ. ಮಗನು ದಳಪತಿಯಾದ ಗಡಕಾಳೆಗವ ನೋಡುವೆನೆಂಬ ಒಲು ಜಗದಗಲದಲ್ಲಿ ನೆರೆ ಕಡಿತವಿಕ್ಕಿತು ತಿಮಿರವನದೊಳಗೆ ಹೊಗರು ಕುವಳಯ ಕಳಿಯೆ ಸೊಂಪಿನ ನಗೆ ಸುರೋರುಹಕೊಗೆಯ ವಿರಹದ ಢಗೆ ರಥಾಂಗದೊಳಿಳಿಯೇ ರವಿಯುದಯ ಯಾಚಳಕ್ಕೆ ಬಂದ. ಮೂರನೇ ಪದ್ಯ. ಛಾಯಾಪ್ರತಿಮೆಯ ಛಾಯಾಪುರುಷನ ಛಾಯೆಗೆ ಸುಜ್ಞಾನವಿಲ್ಲ. ಆ ಎರಡಕ್ಕೆ ತಿಳಿಯೊಡಗೂಡಲದು ತಾನೇ ಕಾಯದೊಳಿದ್ದಾತ್ಮರೂಪು. ನಾಲ್ಕನೇ ಪದ್ಯ. ಹಾಲತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವ ರಾಜದ ನೊರೆತೆರೆಯಂತೆ ಆದ್ಯದ ವರ್ಚವಿರಲು ಬೇರೆ ಬಾವಿಯ ತೊಡಿ ಉಪ್ಪು ನೀರನುಂಬವನ ವಿಧಿಯಂತೆ ಆಯಿತೆನ್ನ ಮತಿ ಕೂಡಲ ಸಂಗಮ ದೇವ. ಐದನೇ ಪದ್ಯ. ಡೊಂಕುಬಾಲದ ನಾಯಕರೇ ನೀವೇನೂಟವ ಮಾಡಿದಿರಿ ಕಣಕ ಕುಟ್ಟೋ ಒನಕೀಲಿ ಹೊಡೆದರೆ ಕುಯ್ ಕುಯ್ ರಾಗವ ಮಾಡುವಿರಿ ಹುಗ್ಗಿ ಮಾಡೋ ಆಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ ಹುಗ್ಗಿ ಮಾಡೋ ಸೌಟಲೆ ಹೊಡೆದರೆ ಕುಯ್ ಕುಯ್ ರಾಗವ ಮಾಡುವಿರಿ ಹಿರಿಯ ಹಾದಿಲಿ ಓಡುವಿರಿ ಕರಿಯ ಬೂದಿಲಿ ಹೊರಳುವಿರಿ ಸಿರಿ ಕಾಗಿನೆಲೆ ಆದಿಕೇಶವನ ಸ್ಮರಿಸದವರ ಗತಿ ತೋರುವಿರಿ. ಪ್ರಶ್ನೆ 2. ಇದರಲ್ಲಿ 3 ಉಪಪ್ರಶ್ನೆ. 20, 20, 10 ಅಂಕಗಳು ಕ್ರಮವಾಗಿ. ಮೊದಲನೇ ಉಪಪ್ರಶ್ನೆ. ಸುಕುಮಾರಸ್ವಾಮಿ ಕಥೆಯಲ್ಲಿ ತೀವ್ರತಮ ಭೋಗವು ವೈರಾಗ್ಯಕ್ಕೆ ದಾರಿ ಮಾಡಿಕೊಡುವ ಬಗೆಯು ಹೇಗೆ ಚಿತ್ರಣಗೊಂಡಿದೆ ಎಂಬುದನ್ನು ನಿರೂಪಿಸಿ. ಎರಡನೇ ಉಪಪ್ರಶ್ನೆ. ಕರ್ಣನ ಬದುಕೊಂದು ದುರಂತಮಯ ವಿಧಿವಿಲಾಸ ಎಂಬುದನ್ನು ಕುಮಾರವ್ಯಾಸನ ಕಾವ್ಯದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿ. ಮೂರನೇ ಉಪಪ್ರಶ್ನೆ. ಜೈನ ಧರ್ಮ ಭೋಗದ ಅತಿರೇಕವನ್ನು ತೋರಿಸಿ ವೈರಾಗ್ಯದೆಡೆಗೆ ಕೊಂಡೊಯ್ಯುತ್ತದೆ. ಭರತೇಶ ವೈಭವದಲ್ಲಿ ಈ ಅಂಶ ಹೇಗೆ ವ್ಯಕ್ತವಾಗಿದೆ. ಪ್ರಶ್ನೆ 3. ಇದರಲ್ಲೂ 3 ಉಪಪ್ರಶ್ನೆ ಇದೆ. ಮೊದಲನೇದು. ಭಕ್ತಿಯ ಸ್ವರೂಪಕ್ಕೆ ವಚನಕಾರರು ಕೊಟ್ಟ ಹೊಸ ಆಯಾಮಗಳನ್ನು ನಿಮಗೆ ಇಟ್ಟಿರುವ ವಚನಕಾರರ ಹಿನ್ನೆಲೆಯಲ್ಲಿ ವಿಶದೀಕರಿಸಿ. 20 ಅಂಕ. ಎರಡನೇ ಉಪಪ್ರಶ್ನೆ. ಕನಕದಾಸರ ಕೀರ್ತನೆಗಳಲ್ಲಿ ಕಂಡುಬರುವ ಸಾಮಾಜಿಕ ಆಯಾಮಗಳನ್ನು ಸೋದಾಹರಣವಾಗಿ ಚರ್ಚಿಸಿ. 20 ಅಂಕ. ಮೂರನೇ ಉಪಪ್ರಶ್ನೆ. ಕರ್ಣನ ಮೂಲಕ ಯಾವ ಮೌಲ್ಯವನ್ನು ಪಂಪನು ತನ್ನ ವಿಕ್ರಮಾರ್ಜುನ ಕಾವ್ಯದಲ್ಲಿ ಎತ್ತಿ ತೋರಿಸಿದ್ದಾರೆ ವಿವರಿಸಿ. 10 ಅಂಕ. ನಾಲ್ಕನೇ ಪ್ರಶ್ನೆ. ಅದರಲ್ಲಿ ಮೊದಲನೇ ಉಪಪ್ರಶ್ನೆ. ನಂಬಿಯಣ್ಣನ ರಗಳೆಯಲ್ಲಿ ವ್ಯಕ್ತವಾಗಿರುವ ಭಕ್ತಿಯ ಸ್ವರೂಪ ಎಂಥದ್ದು. ಇದನ್ನು ಶೃಂಗಾರ ಕಾವ್ಯವೂ ಎನ್ನಬಹುದೇ. ಸೌದಾಹರಣವಾಗಿ ವಿವರಿಸಿ. 20 ಅಂಕ. ಎರಡನೇ ಉಪಪ್ರಶ್ನೆ. ಅಲ್ಲಮನ ವಚನಗಳಲ್ಲಿ ಕಂಡುಬರುವ ಆಧ್ಯಾತ್ಮಿಕ ಸ್ವರೂಪವನ್ನು ತೌಲನಿಕವಾಗಿ ವಿಶ್ಲೇಷಿಸಿ. 20 ಅಂಕ. ಮೂರನೇ ಉಪಪ್ರಶ್ನೆ. ಭೋಗ ಮತ್ತು ಯೋಗ ಸಂಬಂಧದ ವೈಶಿಷ್ಟ್ಯತೆಯನ್ನು ಭರತೇಶ ವೈಭವದಲ್ಲಿ ಹೇಗೆ ಪ್ರತಿಪಾದಿಸಲಾಗಿದೆ ವಿವರಿಸಿ. 10 ಅಂಕ. ಸೆಕ್ಷನ್ ಬಿ. ಪ್ರಶ್ನೆ 5. ಈ ಕೆಳಗಿನವುಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಪ್ರತಿಯೊಂದು 150 ಪದಗಳ ಮಿತಿಯಲ್ಲಿರಲಿ. ಪ್ರತಿಯೊಂದಕ್ಕೂ 10 ಅಂಕ. ಮೊದಲನೇ ವಿಷಯ. ದೇಶದ ಬಡಜನರ ಮೇಲೆ ಉಳ್ಳವರ ಅಟ್ಟಹಾಸ ಎಂತಹುದೆಂದು ಕುರುಡು ಕಾಂಚಾಣ ಪದ್ಯದಲ್ಲಿ ವಿಡಂಬಿಸಲಾಗಿದೆ ವಿವರಿಸಿ. ಎರಡನೇ ಉಪಪ್ರಶ್ನೆ. ನರ್ಕಕ್ಕೀಳ್ಸಿ ನಾಲ್ಗೆ ಸೀಳ್ಸಿದ್ರೂ ಕನ್ನಡ ಪದವಾಡ್ತೀನಿ ಎಂಬ ರತ್ನನ ಕನ್ನಡಾಭಿಮಾನ ಎಂತಹುದು ಚರ್ಚಿಸಿ. ಮೂರನೇ ಉಪಪ್ರಶ್ನೆ. ಮಾಧವಿ ಕಾದಂಬರಿಯಲ್ಲಿ ವ್ಯಕ್ತವಾಗಿರುವ ಹೆಣ್ಣಿನ ವ್ಯಕ್ತಿತ್ವವನ್ನು ಕುರಿತು ಬರೆಯಿರಿ. ನಾಲ್ಕನೇ ಉಪಪ್ರಶ್ನೆ. ಬೆಟ್ಟದ ಜೀವಿಯ ಜೀವನಾಸಕ್ತಿಯನ್ನು
ಕಾದಂಬರಿಯ ವಸ್ತುವಿನ ಹಿನ್ನೆಲೆಯಲ್ಲಿ ವಿಶದೀಕರಿಸಿ. 5ನೇ ಉಪಪ್ರಶ್ನೆ, ತುಘಲಕ್ ವಿಲಕ್ಷಣಗಳಿಂದ ಕೂಡಿದ ದುರ್ಬಲ ವ್ಯಕ್ತಿಯೇ? ಚರ್ಚಿಸಿ. ಪ್ರಶ್ನೆ 6, ಇದರಲ್ಲಿ 3 ಉಪಪ್ರಶ್ನೆ. ಮೊದಲನೇದು, ಕನ್ನಡದ ನವೋದಯ ಕಥೆಗಳ ವಸ್ತು ಹಾಗೂ ರಚನಾ ಕ್ರಮವನ್ನು ಕುರಿತು ನಿಮಗೆ ಇಟ್ಟಿರುವ ಕಥೆಗಳ ಹಿನ್ನೆಲೆಯಲ್ಲಿ ಚರ್ಚಿಸಿ. 20 ಅಂಕ. 2ನೇ ಉಪಪ್ರಶ್ನೆ, ಮನುಷ್ಯ ಸಂಬಂಧಗಳ ಸಂಕೀರ್ಣತೆಯನ್ನು ಚಿತ್ತಾಲರ ಕಥೆಗಳ ಹಿನ್ನೆಲೆಯಲ್ಲಿ ವಿವರಿಸಿ. 20 ಅಂಕ. 3ನೇ ಉಪಪ್ರಶ್ನೆ, ಕನ್ನಡ ಜಾನಪದ ಕಥೆಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ? ನಿಮಗಿಟ್ಟಿರುವ ಪಠ್ಯದ ಹಿನ್ನೆಲೆಯಲ್ಲಿ ಚರ್ಚಿಸಿ. 10 ಅಂಕ. ಪ್ರಶ್ನೆ 7, ಅದರಲ್ಲಿ 1ನೇ ಉಪಪ್ರಶ್ನೆ, ದೇವನೂರು ಮಹಾದೇವರವರ ಒಡಲಾಳ ಕಥೆಯಲ್ಲಿ ವ್ಯಕ್ತವಾಗಿರುವ ತಳ ಸಮುದಾಯದ ಸಂವೇದನೆಗಳನ್ನು ವಿಶ್ಲೇಷಿಸಿ. 20 ಅಂಕ. 2ನೇ ಉಪಪ್ರಶ್ನೆ, ನವೋದಯ ಹಾಗೂ ನವ್ಯ ಕವಿತೆಗಳ ಸಾಮ್ಯತೆ ಮತ್ತು ವೈರುಧ್ಯಗಳನ್ನು ವಿವರಿಸಿ. 20 ಅಂಕ. 3ನೇ ಉಪಪ್ರಶ್ನೆ, ಎ.ಎನ್. ಮೂರ್ತಿರಾಯರನ್ನು ವೈಚಾರಿಕ ನೆಲೆಯ ಲೇಖಕ ಎನ್ನಬಹುದೇ? ದೇವರು ಕೃತಿಯ ಹಿನ್ನೆಲೆಯಲ್ಲಿ ಚರ್ಚಿಸಿ. 10 ಅಂಕ. ಪ್ರಶ್ನೆ 8, 3 ಉಪಪ್ರಶ್ನೆ. ಮೊದಲನೇದು, ಕನ್ನಡ ಸಮುದಾಯದಲ್ಲಿ ಒಗಟುಗಳ ಸ್ಥಾನವೇನು? ನಿಮಗೆ ಇಟ್ಟಿರುವ ಪಠ್ಯದ ಹಿನ್ನೆಲೆಯಲ್ಲಿ ಚರ್ಚಿಸಿ. 2ನೇ ಉಪಪ್ರಶ್ನೆ, ಜಾನಪದ ಸ್ವರೂಪ ಕೃತಿಯ ಆಶಯ, ಪರಿಕಲ್ಪನೆಗಳ ಲಕ್ಷಣ, ಇತಿಮಿತಿಗಳನ್ನು ಉದಾಹರಣವಾಗಿ ಚರ್ಚಿಸಿ. 20 ಅಂಕ. 3ನೇ ಉಪಪ್ರಶ್ನೆ, ಜನಪದ ಗೀತಾಂಜಲಿ ಕೃತಿಯಲ್ಲಿನ ತ್ರಿಪದಗಳಲ್ಲಿ ವ್ಯಕ್ತವಾಗಿರುವ ಮನುಷ್ಯ ಸಂಬಂಧಗಳನ್ನು ವಿವರಿಸಿ. 10 ಅಂಕ.